ಈಗ ಲೋಕಸಭಾ ಎಲೆಕ್ಷನ್ MP ಎಲೆಕ್ಷನ್ಸ್ ಈ ಭಾಗದಲ್ಲಿ ಯಾರು ಬರಬೇಕು ಅನ್ಸುತ್ತೆ? ಎಲ್ಲಾರ್ದು ಇದು ಇದೆ, ಎಲ್ಲ ಕಾಂಗ್ರೆಸ್ ಬರ್ಬೇಕಂತೆ. ಕಾಂಗ್ರೆಸ್ ಬರಬೇಕು ಅಂತ. ಯಾಕೆ ಯಾಕಂದ್ರೆ ಅವರು ಹೆಲ್ಪ್ ಮಾಡಿದ್ದಾರೆ ಜನರಿಗೆ, ಏನೇ ಮಾಡಿದ್ದಾರೆ ಸರ್? ಲೇಡೀಸ್ಗೆ ಮತ್ತು 2,000 ಬರ್ತಾ ಇದೆ, ಮತ್ತು ಬಸ್ ಫ್ರೀ ಮಾಡಿದ್ದಾರೆ, ಮತ್ತು BJP ಅವರು ಹೇಳಿದ್ದಾರೆ ಅಷ್ಟೇ, ಮಾಡಲಿಲ್ಲ ಅವರು ಏನು. ಅದಕ್ಕೆ ಎಲ್ಲರೂ ಏನು ಹೇಳ್ತಾರೆ, ಈಗ ಕಾಂಗ್ರೆಸ್ ಬರ್ಬೋದು ಅಂತ. ಈಗ ನಾವು ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದರೆ BJPನೂ ಬರ್ಬೋದು, ಕಾಂಗ್ರೆಸ್ನೂ ಬರ್ಬೋದು. ಆದರೆ ಕೆಲವರು ಜನ ಏನು ಹೇಳ್ತಾರೆ, ಕಾಂಗ್ರೆಸ್ ಬರ್ತದೆ. ಯಾಕಂದರೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಜನರಿಗೆ, ಬಡವರಿಗೆ ಸ್ವಲ್ಪ ಕೆಲಸ ಕೊಡ್ತೇನೆ ಅಂತ ಇದು ಮಾಡ್ತಾರೆ. ಹೀಗೆ ಆದರೂ ಅವ್ರು ಕೊಡ್ಬೋದು, ಯಾಕಂದರೆ ಈಗ 2,000 ಹೇಳಿದ್ರು, ಅದು ಮಾಡಿಬಿಟ್ರು ಅವರು. ಮತ್ತು ಬಸ್ಸಿಂದ ಹೇಳಿದರು, ಅದು ಮಾಡಿಬಿಟ್ರು. ಮತ್ತು ಸಿಲಿಂಡ್ರ್ ಒಳಗೆ 100 ರೂಪಾಯಿ ಕಡಿಮೆ ಮಾಡಿದರು ಕಾಂಗ್ರೆಸ್. BJP ಏನೂ ಮಾಡಿಲ್ಲ, ಎಲ್ಲರಿಗೆ ಗುರುತಿದೆ ಏನಾಗ್ತಾ ಇದೆ ಇಲ್ಲಿ ನಮ್ಮ ಇಂಡಿಯಾ ಒಳಗೆ. ಸರ್, ಈಗ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ನಿಂಬಾಳ್ಕರ್ ಅಂದ್ಕೊಂಡಿದ್ರೆ, ಅಂಜಲಿ ನಿಂಬಾಳ್ಕರ್ ಅಂತ ಬಿಟ್ಟು ಅವ್ರನ್ನ ಗೆಲ್ಬೋದಾ? ಅದೇ ಹೇಳ್ತಾ ಇದ್ದೀನಿ ನಾನು, ಕಾಂಗ್ರೆಸ್ನು ಬರ್ಬೋದು. ಯಾಕಂದರೆ ಈಗ ಕೆಲವರು ಜನಗೆ ಅದು ಕಾಂಗ್ರೆಸ್ ಭಾಳ ಹೆಲ್ಪ್ ಮಾಡಿದೆ, ಅದಕ್ಕೆ ಬರ್ಬೋದು. ಬರೋದು ಇದೆ. ಸರ್, ಈಗ ಲೋಕಸಭಾ ಎಲೆಕ್ಷನ್ MP ಎಲೆಕ್ಷನ್ಸ್. ಹಾಂ ಸರ್. ಈ ಒಂದು ಭಾಗದಲ್ಲಿ ಯಾರು ಬರ್ಬೋದು ಅನ್ಸುತ್ತೆ? ಸರ್, ಇಲ್ಲಿ ವಿಶ್ವೇಶ್ವರ ಇದು ಕಾಗೇರಿ ಅವರು ಬರ್ತಾರೆ. ಯಾಕೆ ಸರ್ ಕಾಗೇರಿ ಯಾಕೆ? ಸರ್, 100% ಅವರು ಇಲ್ಲೆಲ್ಲ ಜನರಿಗೆ ಪರಿಚಯ ಇದ್ದಾರೆ. ಮತ್ತು ಮೋದಿಯವರು ವರ್ಕ್ ಅವ್ರ ಅಲೆ ಇದೆ. ಕಾಂಗ್ರೆಸ್ ಕಡೆಯಿಂದ ವರ್ಕ್ ಆಗಿದ್ದೀರಾ ಸರ್? ಹೆಂಗೆ ಗ್ಯಾರಂಟಿ ಕೊಟ್ಟಿದ್ದಾರೆ? ಗ್ಯಾರಂಟಿಯಲ್ಲಿ ಸ್ಟೇಟಲ್ಲಿ ಕೊಟ್ಟಿದ್ದಾರೆ, ಬಟ್ ನಮಗೆ ಇಂಡಿಯಾ ಲೆವೆಲಲ್ಲಿ ವರ್ಕ್ ಬೇಕಲ್ಲ ಸರ್. ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತಲ್ಲ. ತುಂಬ ಜನ ಬಡವರಿಗೂ ಹೆಲ್ಪ್ ಆಗಿದೆ, ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ, ಚಿಕ್ಕ ಮಕ್ಳಿಗೆ ಹೆಲ್ಪ್ ಆಗಿದೆ. ಬಟ್ ಅದರಿಂದ ಒಳ್ಳೇದು ಆಗಿದೆ, ಕೆಲವೊಬ್ಬರು ದುರುಪಯೋಗನೂ ಮಾಡ್ಕೊಂಡಿದ್ದಾರೆ. ಸರ್, ಕಾಗೇರಿ ಮೇಲೆ ಒಂದು ಅಲಿಗೇಷನ್ ಇದೆ. ಅವ್ರು ಇದಕ್ಕೂ ಮುಂಚೆ ಸ್ಪೀಕರ್ ಆಗಿದ್ದಾಗ, ಉಸ್ತುವಾರಿ ಸಚಿವರಾಗಿದ್ದಾಗ ಕಾರವಾರ ಇರ್ತಕ್ಕಂಥ ಸರ್ಕಾರ ಕಚೇರಿಗಳನ್ನ ಸಿಸಿ ತಗೊಂಡ್ಬಂದಿದ್ರು ಅಂತ. ಸರ್, ಯಾರ ಮೇಲೆ ಇದು ಇಲ್ಲ ಹೇಳಿ, ಅಪವಾದ ಇಲ್ಲ ಹೇಳಿ. ಹಾಂ, ಎಲ್ಲರ ಮೇಲೆ ಇದೆ. ಯಾರು 100% ಒಳ್ಳೆಯವರಾಗಿದ್ದರೆ ಯಾರು ಮನುಷ್ಯರಾಗಿ ಉಳ್ತಿರಲಿಲ್ಲ. ಇವಾಗ ದೇವ್ರಾಗ್ಬಿಡ್ತಿದ್ರು ಅಲ್ವಾ. ಸ್ವಲ್ಪ ತಪ್ಪುಗಳು ಇರ್ತವೆ, ಅದು ತಿದ್ಕೊಂಡು ಹೋಗ್ತಾರೆ. ಮತ್ತು ಮೋದಿ ಅವರು ಇದ್ದಾರೆ ನಮ್ಮ ದೇಶಕ್ಕೆ. ಅವ್ರು ಸಿಕ್ಕಿರೋದು ಒಂದು ನಮ್ಮ ಭಾಗ್ಯ. ನಮ್ಮ ಏಜಲ್ಲಿ, ನಮ್ಮ ಟೈಮಲ್ಲಿ ಅವ್ರು ಸಿಕ್ಕಿದ್ದಾರೆ. ನಮ್ಮ ಕಣ್ಣಲ್ಲಿ ಅವ್ರ ಅಧಿಕಾರ ಅವಧಿ ನೋಡ್ಲಿಕ್ಕೆ ನಮ್ಮ ಕಣ್ಣಲ್ಲಿ ಸಿಕ್ಕಿದೆ. ಅದು ನಮ್ಮ ಭಾಗ್ಯ ಅನ್ಬೋದು ಅಷ್ಟೇ. ಸರ್, ಏನೇನು ಡೆವಲಪ್ಮೆಂಟ್ ಬೇಕು ಉತ್ತರ ಕನ್ನಡಗೆ? ಸರ್, ಫಸ್ಟ್ ಆಫ್ ಆಲ್ ಇಲ್ಲಿ ಇಂಡಸ್ಟ್ರಿ ಆಗಬೇಕು. ಇಲ್ಲಿ ಟೋಟಲ್ 3 ಇಂದ 4 ಇಂಡಸ್ಟ್ರಿ ಇದ್ದು, ಈಗ ಆಲ್ರೆಡಿ 2 ಕ್ಲೋಸ್ ಆಗಿಬಿಟ್ಟಿದ್ದಾವೆ. ಕ್ಲೋಸ್ ಆಗಿದ್ದಾವೆ ಅಂತಂದರೆ ಅದನ್ನು ಯಾರೂ ನಡೆಸ್ಲಿಕ್ಕೆ ಬರ್ತಾ ಇಲ್ಲ. ಇಲ್ಲಿ ಶಾಸಕರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಇವ್ರು ಯಾರೂ ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ, ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ತಮ್ಮ ಪ್ರಾಮಾಣಿಕವಾಗಿ ದಾಂಡೇಲಿಗೆ ಏನು ಮಾಡಬೇಕು ಎಲ್ಲ ತಮ್ಮದೇ ಆದಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಏನೋ ಸಣ್ಣ ಪುಟ್ಟ ಅವು ಮುನಿಸಿಗಳಾಗಿರ್ಬೋದು, ಬಟ್ ಇಲ್ಲಿ ಶಾಸಕರು ಯಾವತ್ತೇ ಗೆದ್ದರೂ ನಮ್ಮ ದಾಂಡೇಲಿಯಿಂದನೇ ಗೆದ್ದಿರೋದು. ಇನ್ನು ಮುಂದೆ ಏನಾದರೂ ಕಾಗೇರಿ ಅವ್ರು ಏನಾದ್ರು ಬಂದರೆ ಇಲ್ಲಿ ದಾಂಡೇಲಿ ಒಳ್ಳೇದಾಗ್ಬೋದು. ಟೂರಿಸಂ ಡೆವಲಪ್ಮೆಂಟ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿನವಾಗಿ ಡೆವಲಪ್ಮೆಂಟ್ ಆದರೆ ಒಳ್ಳೆಯದು ದಾಂಡೇಲಿಯಲ್ಲಿ. ಸರ್, ಈಗ ಲೋಕಸಭಾ ಎಲೆಕ್ಷನ್ MP ಎಲೆಕ್ಷನ್ಸು ಈ ಭಾಗದಲ್ಲಿ ಯಾರು ಬರಬೇಕು ಅನ್ಸುತ್ತೆ? ಈ ಭಾಗದಲ್ಲಿ ಅಂತ ಇಲ್ಲ, ನಮಗೆ ವ್ಯಕ್ತಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಓಟು ಕೊಡಬೇಕು. ಕೆಲಸ ಪಾರ್ಟಿ ಮುಖ್ಯ ಅಲ್ಲ ನನಗೆ ಮನುಷ್ಯ ಕೆಲಸ ಮಾಡೋ ಮುಖ್ಯ. ಕೆಲಸ ನಮಗೆ ಯಾರು ಚಲೋ ಮಾಡ್ತಾರೋ ಅವರಿಗೆ ನಾವು ಓಟ್ ಕೊಡ್ತೀವಿ. ನಮಗೆ ಕಾಂಗ್ರೆಸ್ಸು, BJP, JDS ಆದ ಸಂಬಂಧ ಇಲ್ಲ. ನಾನು ಓಟು ಯಾರಿಗೆ ಕೊಡಬೇಕು, ಯಾವ ಕೆಲಸ ಮಾಡ್ತಾನೆ ಅವನಿಗೆ ನಾವು ಕೊಡೋದು ಕರ್ತವ್ಯ. ಕೊಡ್ತೀವಿ. ಸರ್, ಅನಂತಕುಮಾರ್ ಹೆಗಡೆ ಇದಕ್ಕೂ 4 ಬಾರಿ MP ಆಗಿದೆ ಕ್ಷೇತ್ರದಲ್ಲಿ. ಏನು ಡೆವಲಪ್ಮೆಂಟ್ ಆಗಿದೆ ಸರ್? ಅವರು ಅಷ್ಟೊಂದೇನು ಇದು ಮಾಡಿಲ್ಲ, ಆದ್ರೆ ಚಲೋ ಅಷ್ಟು ಏನು ಕೆಲಸ ಬರೋಬ್ಬರಿ ಮಾಡಿಲ್ಲ ಅಂತ ಕಾಣಿಸ್ತದೆ. ಸರ್, ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿದ್ರು, ಗ್ಯಾರಂಟಿಗಳು ಯೂಸ್ ಆಗ್ತಾ ಇದೆಯಾ? ಗ್ಯಾರಂಟಿ ಏನು ಒಬ್ಬರಿಗೆ ಸಿಗ್ತದೆ, ಒಬ್ಬರಿಗೆ ಸಿಗ್ತಾ ಇಲ್ಲ. ಅದು ಜನರ ಮೇಲೆ ಇದು ಅದ, ಹೇಳಕ್ಕೆ ಆಗೋದಿಲ್ಲ. ಅದು ಗ್ಯಾರಂಟಿ ಸ್ವಲ್ಪ ಮಂದಿಗೆ ಸಿಗ್ತಾವೆ, ಸ್ವಲ್ಪ ಮಂದಿಗೆ ಸಿಗ್ತಾ ಇಲ್ಲ ಗ್ಯಾರಂಟಿ. ಸರ್, ಇವಾಗ ಇಲ್ಲಿ ಕಾಂಗ್ರೆಸ್ ನಿಂಬಾಳ್ಕರ್ ಅಂದ್ಕೊಂಡಿದ್ದಾರೆ, BJP ಕಾಗೇರಿ ಅಂದ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಬರ್ಬೋದು ಅನ್ಸುತ್ತೆ? ಅದು ನಾ ಹೆಂಗೆ ಹೇಳೋದು, ಅದು ನಾ ಹೇಳಲಿಕ್ಕೆ ಆಗೋದಿಲ್ಲ. ಕೆಲಸ ಯಾರು ಚಲೋ ಮಾಡಿದ್ದಾರೆ, ಹಿಂದೆ ಮಾಡ್ತಾ ಇದ್ದಾರೆ, ಮುಂದೆ ಮಾಡೋರು ಅದಾರ, ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಅದ್ರ ಮೇಲೆ ನಾವು ಓಟು ಮಾಡ್ತೀವಿ. ಸರ್, ಈಗ ಲೋಕಸಭಾ ಎಲೆಕ್ಷನ್ MP ಎಲೆಕ್ಷನ್ಸ್ ನಿಮ್ಗೆ ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ಸರ್, ಯಾರು ಬರಬೇಕು ಯಾರಿಲ್ಲ ಅಂತೇಳಿ ನಾವು ಅದೃಷ್ಟ ಮಾತ್ರ ಹೇಳಲಿಕ್ಕಾಗಲ್ಲ. ಏನೇನು ಬೇಕು ಸರ್ ಡೆವಲಪ್ಮೆಂಟ್ ಈ ಭಾಗಕ್ಕೆ? ಇಲ್ಲಿ ಸರ್ 2 ಫ್ಯಾಕ್ಟ್ರಿಗಳು ಬಂದಾಗಿದ್ದಾವೆ. ಒಂದು ಪ್ಲಾಡು, ಒಂದು ಮಿಸಾಲ್ ಕಂಪ್ನಿ ಮೊನ್ನೆ ಬಂದಾಗಿದೆ ಸರ್. ಇದು 3 ಹಳ್ಳೆಲ್ ರೋಡ್ಗೆ ಅದೊಂದು ಓಪನ್ ಆಗ್ಬೇಕು ಸರ್.
ಬಟ್ ಅದು ಓಪನ್ ಆಗತ್ತೆ ಬಂದಾಗತ್ತೆ, ಓಪನ್ ಆಗತ್ತೆ ಬಂದಾಗತ್ತೆ. ಅದ್ರ ಇದೇ ಇಲ್ಲ, ಅದು ಎಕ್ದಮ್ ಫೈನಲ್ ಇಲ್ಲ. ಸರ್ ಕಾಂಗ್ರೆಸ್ 5 ಗ್ಯಾರಂಟಿಗಳು ಕೊಟ್ಟಿದ್ರು, ಯೂಸ್ ಆಗ್ತಾ ಇದೆಯಾ? ಅವು 100% ಆಗ್ತದೆ, 100% ಆಗ್ತದೆ, ಎಲ್ಲರಿಗೂ ಆಗ್ತದೆ, ಬರ್ತಾ ಇದೆ. ಅದ್ರ ಸಲುವಾಗಿ ಈ ಬಾರಿ ಈ ಭಾಗದಲ್ಲಿ ಕಾಂಗ್ರೆಸ್ ಬರ್ಬೋದಾ? ಸರ್ ಈಗ ನಾನು ದಾಂಡೇಲಿಂದ ಅಷ್ಟೇ ಹೇಳ್ಬೋದು, ಹೊರಗಿಂದ ಹೇಳಲಿಕ್ಕಾಗಲ್ಲ. ದಂಡೇಲಿ ಮಾತ್ರ ಹೇಳಿ ಸಾಕು. ಹಾಂ, ದಾಂಡೇಲಿಂದ ಹೇಳ್ಬೋದು, ಬಟ್ ಇದೇ ಇಲ್ಲ ಅಂತಲ್ಲ. ಬಟ್ ಅದು ಈಗ ರಿಸಲ್ಟ್ ಸರ್ ಏನಾಗುತ್ತೆ ಗೊತ್ತಾಗಲ್ಲ. ಬಟ್ ರಿಸಲ್ಟ್ ಬಂದಮೇಲೆ ಇವರೇ ಬಂದಿದಾರ, ಇವರು ಇಲ್ಲ, ಯಾಕೆ ಅಂದ್ರೆ ಇದಕ್ಕೂ ಮುಂಚೆ ಅನಂತಕುಮಾರ್ ರೆಡ್ಡಿ 6 ಬಾರಿ MP ಆಗಿದ್ರು. ಹೌದು ಬಟ್ ಜನ ಹೇಳ್ತಾರೆ ಡೆವಲಪ್ಮೆಂಟ್ ಅದಿಲ್ಲ ಅಂತ. ಬಟ್ ಇವಾಗ ಕೊಟ್ಟಿರೋ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಬದಲಾವಣೆ ಬರ್ಬೋದಾ ಈ ಭಾಗದಲ್ಲಿ ಅಂತ? ಬರ್ಬೋದು ಸರ್, ಹೇಳಲಿಕ್ಕಾಗಲ್ಲ, ಆಗ್ಬೋದು. ಬಟ್ ಈಗ ಸರ್ ಜನ ಹೆಂಗಿದೆ ಅಂತ ಹೇಳಿದ್ರೆ ಅವ್ರು ಯಾವಾಗ ಏನು ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ನಾಳೆ ವೋಟಿಂಗ್ ಇದೆ ಅಂತೇಳಿದ್ರೆ 6ನೇ ತಾರೀಕಿಗೆ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತೇಳಿ ಅವ್ರಿಗೆ ಗೊತ್ತದು. ಬಟ್ ನಾವು ಪಬ್ಲಿಕ್ ಮೇಲೆ ಹೇಳಲಿಕ್ಕಾಗಲ್ಲ. ಬಟ್ ಅದು 7ನೇ ತಾರೀಕಿಗೆ ಗೊತ್ತಾಗತ್ತೆ ಯಾವ ಮನುಷ್ಯ ಯಾರು ವೋಟ್ ಹಾಕ್ತಾನೆ, ಯಾರು ಹಾಕೋದಿಲ್ಲ ಅಂತೇಳಿ. ಜೂನ್ 4ನೇ ತಾರೀಕಿಗೆ ರಿಸಲ್ಟ್ ನೋಡ್ಬೇಕು. ಸರ್, ಈಗ ಲೋಕಸಭಾ ಎಲೆಕ್ಷನ್ MP ಎಲೆಕ್ಷನ್ ಬರ್ತಾ ಇದೆ, ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ಕಾಂಗ್ರೆಸ್ ಬಂದರೆ, ಯಾಕಂದರೆ ಚಲೋ ಕೆಲಸ ಮಾಡಿದ್ದೆ ಮೊದಲು ಕಾಂಗ್ರೆಸ್ಸು. ಯಾಕಂದರೆ ಕಾಂಗ್ರೆಸ್ ಇದ್ದಾಗೆ 400 ರೂಪಾಯಿ ಸಿಲಿಂಡ್ರ್ ಇತ್ತು. ಇವಾಗಿನ BJP ಬಂದಿದೆ 1130 ರೂಪೀಸ್ ಆಗಿದೆ ಸಿಲಿಂಡರು. ಆಮೇಲೆ ಪೆಟ್ರೋಲ್ ಕಾಂಗ್ರೆಸ್ ಇದ್ದಾಗೆ 60 ರೂಪೀಸ್ ಇತ್ತು. ಇವಾಗ BJP 103 ರೂಪಾಯಿ ಪೆಟ್ರೋಲ್ ಆಗಿದೆ. ಎಲ್ಲ ತುಟ್ಟಿ ಆಗಾಗ್ತಿದೆ, ಕಮ್ಮಿ ಏನು ಆಗಾಗ್ತಿಲ್ಲ. ಎಲ್ಲರಿಗೂ ದುಡಿಯೋರು ತಿನ್ನೋರಿಗೆ ಪ್ರಾಬ್ಲಮ್ ಆಗಾಗ್ತಲ್ಲ. ಎಷ್ಟು ಸ್ಯಾಲ್ರಿ ಇರುತ್ತೆ 400 ರೂಪಾಯಿ, ಆಮೇಲೆ ಕೆಲಸ ಸಿಗಾಗ್ತಿಲ್ಲ, ಏನಿಲ್ಲ, ಭಾಳ ಪ್ರಾಬ್ಲಮ್ ಆಗಾಗ್ತಿದೆ. ಸರ್, ಕಾಂಗ್ರೆಸ್ಗೆ ಅಂದ್ರೆ ಅಂಜಲಿ ನಿಂಬಾಳ್ಕರ್ ಅಂತ ಹೇಳಿ ಸರಿ, ಅಂಜಲಿ ನಿಂಬಾಳ್ಕರ್ ಅಂತ ಬಿಟ್ಟು ಅಭ್ಯರ್ಥಿ ಅವ್ರು ಗೆಲ್ಬೋದಾ ಈ ಸರಿ? ಗೆಲ್ಬೋದು, ಹೇಳಕ್ಕೆ ಬರಲ್ಲ. ಗೆಲ್ಬೋದು. ಸರ್, ಕಾಂಗ್ರೆಸ್ಗೆ 5 ಗ್ಯಾರಂಟಿಗಳು ಕೊಟ್ಟಿದ್ರು. ಬಟ್ ಆ ಗ್ಯಾರಂಟಿಗಳು ಕೊಡ್ತಾ ಇರೋದು ಎಷ್ಟು ಅಂತ ಇದ್ದಾರೆ. ಆ ಗ್ಯಾರಂಟಿ ಕೊಡ್ತಾ ಇರೋದ್ರಿಂದ ಸೋಂಬೇರಿ ಹೇಳ್ತಾರೆ ಜನ ಅಂತ. ಇಲ್ಲ, ಗ್ಯಾರಂಟಿ ಏನೇನು ಕಾಂಗ್ರೆಸ್ ಕೊಟ್ಟಿದೆ ಎಲ್ಲ ಬರಾಗ್ತೈತೆ. 2000 ಕೊಟ್ಟಿದೆ, 2000 ರೂಪಾಯಿ ಆಗ್ತಿದೆ. ಆಮೇಲೆ ಬಸ್ ಫ್ರೀ ಅಂದರು, ಮಹಿಳೆಯರಿಗೆ ಬಸ್ ಫ್ರೀ ಆಗಿದೆ. ತಗೊಂತಾರೆ, ಸೋಂಬೇರಿ ಆಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಕೆಲಸ ಮಾಡಾಕ್ತಾರೆ ಕಾಂಗ್ರೆಸ್ ಅವರು. ಇಲ್ಲೇ ಕರ್ನಾಟಕ ಒಳಗೆ ಎಲ್ಲರಿಗೂ ಏನೇನು ಗ್ಯಾರಂಟಿ ಕೊಟ್ಟಿದ್ರಲ್ಲ ಎಲ್ಲ ಗ್ಯಾರಂಟಿ ಬರಾಗ್ತಿದೆ. 2000 ರೂಪಾಯಿನೂ ಬರಾಗ್ತಿದೆ, ಆಮೇಲೆ ಬಸ್ ಫ್ರೀ ಇದೆ, ಆಮೇಲೆ ಏನೇನು ಹೇಳಿದ್ದಾರೆ ಕಾಂಗ್ರೆಸ್ ಅವರು ಗ್ಯಾರಂಟಿ ಎಲ್ಲ ಬರಾಗ್ತಿದೆ. ಏನು ಪ್ರಾಬ್ಲಮ್ ಇಲ್ಲ ಯಾರಿಗೂ. ಕಾಂಗ್ರೆಸ್ ಬರ್ಬೋದು ಸರ್? ಈ ಸಲ ಕಾಂಗ್ರೆಸ್ ಬರ್ಬೋದು. ಸರಿ ಸರ್, ಲೋಕಸಭಾ ಎಲೆಕ್ಷನ್ ನಿಮ್ಗೆ ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ಯಾರು ಬಂದರೂ ಕೂಡ ಒಂದು ಊರು ಅಭಿವೃದ್ಧಿ ಆಗೋದಂತ ಅವರು ಬಂದರೆ ಭಾಳ ಒಳ್ಳೆಯದು. ಅಲ್ಲ, ಯಾಕಂದ್ರೆ ಇದಕ್ಕೂ ಮುಂಚೆ ಅನಂತಕುಮಾರ್ ರೆಡ್ಡಿ ಅವರು 6 ಬಾರಿ MP ಕ್ಷೇತ್ರದಲ್ಲಿ. ಬಟ್ ಜನ ಏನು ಹೇಳ್ತಾರೆ ಅಂದ್ರೆ ಡೆವಲಪ್ಮೆಂಟ್ ಅಂದ್ರೆ ಏನು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಸಲುವಾಗಿ ಯಾರು ಬರ್ಬೋದು ಈ ಸರಿ ಅಂತ? ಅಲ್ಲ, ಈ ಸಲ ಅಂದರೆ ಸ್ಪರ್ಧೆ ಇದೆ ಕಾಂಗ್ರೆಸ್ ಮತ್ತು BJPಗೆ. ಆದರೂ ಕೂಡ ಈ ಸ್ಪರ್ಧೆಗೆ ನಿಂತಿದ್ದವರು ಇಲ್ಲಿ ನಮ್ಮ ಉತ್ತರ ಕನ್ನಡದ ಕಾರವಾರ, ಜೊಯ್ಡಾ, ಆಮೇಲೆ ಹಳೆಯಾಳು, ಈ ಖಾನಾಪುರ, ಇವೆಲ್ಲ ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಆಗಬೇಕು. ಈ ರೀತಿ ಎಲ್ಲ ಹೇಳಿಕೆ ಕೊಡೋದು ಸರಿ ಆಗೋದಿಲ್ಲ. ಯಾಕೆಂದರೆ ಅದೊಂದು ಈ ಚುನಾವಣೆ ಸಮಯದಲ್ಲಿ ಒಂದು ಪ್ರಚೋದನಕಾರಿ ಭಾಷಣ ಆಗ್ತದೆ. ಅದಕ್ಕಿಂತ ಸ್ಪರ್ಧೆಗೆ ನಿಂತಿದ್ದವರು ಅಭಿವೃದ್ಧಿ ಮಾಡಬೇಕು ಅಷ್ಟೇ ಹೊರತು ಇವೆಲ್ಲ ಈ ಸಮಯದಲ್ಲಿ ಆಗಬಾರ್ದಿತ್ತು. ಈ ರೀತಿ ಭಾಷಣದಿಂದ ಸ್ವಲ್ಪ ತೊಂದರೆ ಆಗ್ಬೋದು ಅವ್ರು ಹೇಳಿಕೆ ಕೊಟ್ಟಿದ ಮೇಲೆ. ಆ ರೀತಿಯಾಗಿ ಸರ್, ಈಗ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಅಂತ ಬಂದಿದ್ದಾರೆ, BJP ಕಡೆ ಕಾವೇರಿ ನಿಂತ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಬಂದರೆ ಡೆವಲಪ್ಮೆಂಟ್ ಈ ಭಾಗದಲ್ಲಿ ಕಾಣ್ಬೋದು? ಯಾಕೆಂದರೆ ಕಾಗೇರಿ ಅವರು ಈ ಭಾಗದಲ್ಲಿ ಮೊದಲಿಂದ ಇದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರ ಕ್ಷೇತ್ರದವರು. ಹಾಗಂದಮೇಲೆ ಸ್ವಲ್ಪ ಹೇಳಲಿಕ್ಕೆ ಬರೋದಿಲ್ಲ, ಸ್ವಲ್ಪ ತೊಂದರೆ ಆಗ್ಬೋದು, ಸ್ವಲ್ಪ ಸ್ಪರ್ಧೆ ಆಗ್ಬೋದು, ಇಲ್ಲಿ ಸ್ವಲ್ಪ ಟಫ್ ಆಗ್ಬೋದು.